ಉಮಾಪತಿ ಅಣ್ಣ ಹಾಯ್, ಹೇಗಿದ್ದೀರಾ? ನಾನು ಆಕ್ಚುಲಿ ಬರ್ತಾ ಇರಲಿಲ್ಲ, ಇದ್ರ ಲಾಂಚ್ಗೋಸ್ಕರ ಬಂದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 0 ಡಿಗ್ರಿ ಏನ್ ಅನ್ಸ್ತಾ ಇದೆ? ಕ್ರೇಜಿ ಆಗಿದೆ. way you bring up the content is amazing, kick-ass. ಆದ್ರೆ ನಾನು ಅವ್ರನ್ನ ಮಾತಾಡ್ಸಲ್ಲ, ಅವ್ರು ನನ್ನ ಮಾತಾಡ್ಸಲ್ಲ. ಎಲ್ಲರೂ ಇಲ್ಲೇ ಇದ್ದಾರೆ, ಇಲ್ಲಿ ತುಂಬಾ ಹತ್ತಿರದಲ್ಲಿ ಇವರೇ ಇದ್ದಾರೆ. Thank you so much. ತುಂಬಾ ಕಾರ್ ಎಳಿತಾನಪ್ಪ ಅವನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ನಾವು ಹೊಟ್ಟೆ ಬಿಟ್ಕೊಂಡು ಹಿಂಗಿದೀವಿ. ನನ್ಗೇನ್ ಗೊತ್ತಾ ಗೈಸ್, ನನ್ಗೆ ಇವ್ರ ತರ ಸ್ಮಾರ್ಟ್ ಆಗಿರ್ಬೇಕು, ಹ್ಯಾಂಡ್ಸಮ್ ಆಗಿರ್ಬೇಕು, ಕ್ಲೀನ್ ಶೇವ್, ನಮ್ಗೆ ಎಲ್ಲ ಸೆಟ್ ಆಗಲ್ಲ, ಅವ್ರಿಗೆ ಸೆಟ್ ಆಗೋದು. Thank you for the compliment. Yeah, I'm You're looking really good. Love your shoes. ಥ್ಯಾಂಕ್ ಯು. ಶೂಸ್ ಹೊಸದು, ಶೂಸ್ ಹೊಸದು. I noticed the shoes. ಇವ್ರೊಬ್ರೆ ಕಂಡಿಡ್ತಿದ್ದು ಶೂಸ್ ಹೊಸದು. ಸೊ ಥ್ಯಾಂಕ್ ಯು ಫುಲ್ ಖುಷಿ ಇವತ್ತು. ಅಂಡ್ ಐ ಲವ್ ದ ವೇ ಯು ಡ್ರೆಸ್ ಅಪ್. ನೈಸ್. ನಂಗೆ ಹುಡುಗಿರೋಗಿಂತ ಹುಡುಗರು ನೀಟಾಗಿ ಡ್ರೆಸ್ ಅಪ್ ಆದ್ರೆ ಒಂಥರ ಖುಷಿ. ಆ ಥರ ಅಲ್ಲ ನಾನು. ಓಕೆ ಮೇಡಮ್, ನಿಮ್ಮ ಹೆಸರು? ರಜತ. ನಾನು ಕೇಳ್ಪಟ್ಟೆ ಜಗ್ಗಿ ಅಣ್ಣನ ಕ್ಲೋಸ್ ಫ್ರೆಂಡು ನೀವು ಅಂತೇಳಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಜಾಗದ ಬಗ್ಗೆ? ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಐ ಥಿಂಕ್ ಒಳ್ಳೆ ಕಾಂಪಿಟೇಷನ್ ಕೊಡ್ತಾರೆ ಬೇರೆ ಬ್ರೂರೀಸ್ಗೆ, ಪಬ್ಸ್ಗೆಲ್ಲ ಇವಾಗ. ಐ ಹೋಪ್ ಯು ಡೂ ರಿಯಲಿ ವೆಲ್. That's what even we want. I want my brother to own the best pub in the Bangalore. Yeah. And I want my best friend Jaggi to be the best owner of the bestest brewery in Bangalore. thank you so much. ಏನಾದರೂ ಟ್ರೈ ಮಾಡಿದ್ರಾ? ಇನ್ನು ಇಲ್ಲ, I just came. ಸುಧಕ್ಕ ಹಾಯ್, ನಾನು ನಿಮ್ಮ ಬ್ಲಾಗ್ ನೋಡ್ತೀನಿ. ಇವ್ರು ಹೇಳಿದ್ಮೇಲೆ ನಾನು ಇನ್ಮೇಲೆ ನೋಡ್ತೀನಿ ಅಂದೆ. ನನ್ಗೆ ಗೊತ್ತೇ ಇಲ್ಲ ನೀವು ಮಾಡ್ತೀರಾ ಅಂತ. ಸೂಪರ್ ಮಾಡ್ತಾರೆ ಗೈಸ್, ಇಲ್ಲಿ ಕಾಲ್ ಎಳಿತಾ ಇದಾರೋ? ಕಾಲ್ ಎಳಿತಾ ಇಲ್ಲ, ಇವ್ರು ವ್ಲಾಗ್ಸ್ ಮಾಡ್ತಾರೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ನಾನು ಫಸ್ಟ್ ಹೋಗಿ ನೋಡ್ತೀನಿ. ಅವ್ರ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅವ್ರು ಇದು ನೋಡಿ ಸಾಕಾಗ್ಬಿಟ್ಟಿದ್ದಾರೆ. ಅದೇ ನೋಡ್ತಾ ಇದೀನಿ. ಏನು ಹೇಳಕ್ ಇಷ್ಟಪಡ್ತೀರಾ ಅಕ್ಕ? ಹೌಸ್ ದ ಪ್ಲೇಸ್, ಹೌಸ್ ದ ವೈಬ್? Oh, it's fantastic. ಅಮುಗೆ ಮತ್ತೆ ಜಗಿಗೆ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಇನ್ನೊಂದು ದಿನ ಆರಾಮಾಗಿ ಪೀಸ್ಫುಲ್ ಆಗಿ ಬಂದು ಈ ಜಾಗನ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅಂಡ್ ಗೈಸ್, ಇವಾಗ ನನಗೆ ಆತ್ಮೀಯರಾದಂಥ ಒಬ್ರು ವ್ಯಕ್ತಿ ಹತ್ರ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಅವ್ರು ಅಷ್ಟೊತ್ತಿಂದ ಅವ್ರು ಬರಲಿ ಅಂತ ಕಾಯ್ತಾ ಇದೆ. ಸೊ ಇವಾಗ ಬಂದಿದ್ದಾರೆ. ನನ್ನ ಕಂಡಿಡಿತಾರೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ನನಗೆ. ಇವಾಗ ಆ ಥರ ಆಗ್ಬಿಟ್ಟಿದ್ದೀನಿ ನಾನು. ನಮ್ಮನ್ನ ಎಲ್ಲರೂ ಎಕ್ಸ್ಕ್ಯೂಸ್ ಮೀ ಅಂದ್ಬಿಟ್ಟು ಮುಂದೆ ಕರ್ಕೊಂಡು ಹೋಗ್ತಾವ್ರು, ನಾವು ಮಾತ್ರ ಹೋಗೋಕೆ. ಮೇಡಮ್ ನೀವು ಹೋಗಿ ಮೇಡಮ್, ಪರವಾಗಿಲ್ಲ, ನಾನು ಆಮೇಲೆ ಹೋಗ್ತೀನಿ. ಇವಾಗ ಮಿಸ್ ಮಾಡಲ್ಲ, ಇವಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಅನ್ನೋದು ಏನಾದರೂ ಆಗಲಿ. ಉಮಾಪತಿ ಅಣ್ಣ ಹಾಯ್, ಹೇಗಿದ್ದೀರಾ? ಆರಾಮ್ ಬ್ರದರ್. ಅಣ್ಣ, ನನ್ಗೆ ಇವಾಗ ನಿಮ್ಮ ಜ್ಞಾಪನ ಶಕ್ತಿನ ಟೆಸ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನನ್ನ ನೀವು ಒಂದು 5 ಸರಿ ನೋಡಿದ್ದೀರಾ, ತುಂಬಾ ಹತ್ರದಿಂದ, ತುಂಬಾ ಕ್ಲೋಸ್ ಆಗಿ. ಯಾವಾಗ ಅಂತ ಒಂದ್ಸರಿ ಹೇಳಿ ಅಣ್ಣ. ನಾನು ಇನ್ಸ್ಟಾ ರೀಲಲ್ಲಿ. ಸೊ ಹೇಗೆ ಅನಿಸ್ತಾ ಇದೆ? ಖುಷಿ ಆಯ್ತು, ಯಾಕಂದ್ರೆ ನಾನು ಐ ಆಮ್ ನಾಟ್ ಅ ಪಾರ್ಟಿ ಮ್ಯಾನ್. ಆದ್ರೂ ಕೂಡ ಈ ಮ್ಯೂಸಿಕ್ಕು, ಈ ವೆದರು ಭಾಳ ಚೆನ್ನಾಗಿದೆ. ವ್ಯೂ ಭಾಳ ಚೆನ್ನಾಗಿದೆ. ಫುಡ್ ಏನಾದರೂ ಟ್ರೈ ಮಾಡೋಣ? ಮಾಡ್ತೀನಿ, ಖಂಡಿತ ಮಾಡ್ತೀನಿ. ನಮ್ಮ ವೀಕ್ನೆಸ್ ಫುಡ್ಡು, ಖಂಡಿತ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಫೈನಲಿ ಮಾತಾಡಿಸಿದೆ ಉಮಾಪತಿ ಅಣ್ಣನ. ಸೊ ತುಂಬಾ ಖುಷಿ ಆಯ್ತು. 5 ಕಡೆ ನೋಡಿದ್ರು, 5 ಕಡೆ ತುಂಬಾ ಕ್ಲೋಸ್ ಆಗಿದ್ವಿ, ಬಟ್ ಅವ್ರಿಗೆ ಕಂಡಿಡಿಯೋಕ್ಕಾಗಲಿಲ್ಲ. ಕೊನೆಗೆ ರೀಲ್ಸಲ್ಲಿ ನೋಡಿದ್ದೀನಿ ಅದ್ರಲ್ಲ, ಅವಾಗಾದ್ರೂ ಸ್ವಲ್ಪ ಲೈಟಾಗಿ ಖುಷಿ ಆಯಿತು. ಸೊ ಬನ್ನಿ, ಇವಾಗ ನಮ್ಮ ನಿರಂಜನ್ ದೇಶಪಾಂಡೆ ಅವ್ರನ್ನ ಅವಾಗಲೇ ಮಾತಾಡ್ಸೋಕ್ಕಾಗಿಲ್ಲ, ಇವಾಗ ಹೋಗಿ ಮಾತಾಡ್ಸ್ಕೊಂಬರೋಣ, ಹುಡ್ಕೊಂಡೋಗಿ ಮಾತಾಡ್ಸ್ಕೊಂಬರೋಣ. ಫಸ್ಟು ನಮ್ಮ ಅಕ್ಕನ ಮಾತಾಡ್ಸೋಣ. ನಮ್ಮ ಅಕ್ಕ ನಂತರನೇ ನಾನು ಅವರು ಒಂದೇ ಇಟ್ಟು. ಅಕ್ಕ, ಏನು ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗ್ತದೆ. ಕೈ ಹಾಕ್ಬಿಟ್ಟೆ, ಸಾರಿ, ನಾನೇನು ಕುಡ್ದಿಲ್ಲ. ಪರವಾಗಿಲ್ಲ, ಹಾಕ್ಬೋದು. ಯಾಕೆ ಹಾಕ್ದೆ ಅಂದರೆ ಇವ್ರು ನಮ್ಮ ಸ್ವಂತ ಹೆವಿ ಕ್ಲೋಸ್ ಅಕ್ಕ ಇವರು. ಸೊ ಅಕ್ಕಗಿಂತ ಅತ್ತಿಗೆ ಅನ್ಕೊಳ್ಳಿ, ಯಾಕಂದ್ರೆ ನಾವೇನೇನು ಮಾಡಿದೀವಿ ಆಫ್ ದ ಕ್ಯಾಮ್ರಾ ಅಂತ ನಾವೆಲ್ಲ ಯಾರಿಗೂ ಹೇಳಲ್ಲ. ಅಷ್ಟು ಕ್ಲೋಸ್ ಆಗಿದ್ದೀವಿ. ಏನು ಮಾಡಿಲ್ಲ ಅಂದ್ರೆ ಪಾರ್ಟೀಸ್ ಅಷ್ಟೇ. ಇವ್ರು ವೆಜ್ ಇಲ್ಲಾಂದ್ರೆ ನಾನ್ ವೆಜ್ ಮಾಡ್ಕೊಡ್ತಾ ಇದೆ. ನಾನ್ ವೆಜ್ ತಿನ್ನಲ್ಲ ಇವರು. ಆದ್ರೂ ಸುಜಿತ್ ಒಳ್ಳೆ ಅಡುಗೆ ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ನಿರಂಜನ್ ಒಂದ್ಸರಿ ಇವ್ರ ಮನೆಗೆ ಹೋದಾಗ ಫುಲ್ಲು ನಾನು ಏನು ಮಾಡಕ್ಕಿರಲಿಲ್ಲ, ಬೇಳೆ ಸಾರ್ ಅಷ್ಟೇ. ಬೇಳೆ ಸರ್ ಅದು ಚೆನ್ನಾಗಿತ್ತಂತೆ. ಓಕೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ನಿಮ್ಮಷ್ಟೇನಿಲ್ಲ. ನಾನು ಏನ್ರಿ ನೋಡ್ರಿ, ಆದ್ರೂ ಶೂಸ್ ತಗೊಳೋದಕ್ಕೆ ಡೆಲ್ಲಿವರೆಗೂ ಹೋಗ್ತಿರಲ್ವಾ? ನೆಕ್ಸ್ಟ್ ಟೈಮ್ ನೋಡ್ತಾರೆ ಅಂತ ಆಯ್ತು. ನೆಕ್ಸ್ಟ್ ಟೈಮ್ ಮ್ಯಾಚ್ ನೋಡೋಕೆ ನನ್ನ ಕರ್ಕೊಂಡು ಹೋಗ್ಬೇಕು. ಖಂಡಿತ ಫಿಕ್ಸ್. ನೆಕ್ಸ್ಟ್ ವರ್ಷ ಫಿಕ್ಸ್. ಒಂದು 10 ಜನ ಎಲ್ಲ ನಜ್ಗೊತ್ತ ಜನ ಹಾಕೊಂಡು ಹೋಗ್ತಾ ಇರಬೇಕು. ಸೊ ಏನ್ ಅನ್ಸ್ತಿದೆ? ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ವೈಬ್ ತುಂಬಾ ಚೆನ್ನಾಗಿದೆ. ಒಳ್ಳೆ ಲಿಟ್ರಲಿ ಬಾಲಿ ವೈಬ್ ತರ ಇದೆ. ನಿಜ ಹೇಳಬೇಕು ಅಂತಂದ್ರೆ ನನ್ನ ಹಳೆ ಮನೆ ಇಲ್ಲೇ ಇದ್ದಿದ್ದು, ಲಿಟ್ರಲಿ ವಾಕಬಲ್ ಡಿಸ್ಟೆನ್ಸ್. 5 ನಿಮಿಷ ನಡ್ಕೊಂಡ್ ಬಂದ್ಬಿಡೋದಾಯ್ತು. ಮನೆ ಚೇಂಜ್ ಮಾಡೋ ಪ್ಲಾನ್ ಇದೆಯಾ? ಚೆನ್ನಾಗಿದೆ. ಸೊ ತುಂಬಾ ಹತ್ರದಲ್ಲೇ ಇರೋದು. ಅಮ್ಮಮ್ಮ ಅಂತಂದ್ರೆ 7 ಇಂದ ಬೇರೆ ಜಾಗಕ್ಕೆಲ್ಲ ಹೋಗ್ಬೇಕಾದ್ರೆ ಮಿನಿಮಮ್ 1 ಅವರ್ ಬೇಕಿತ್ತು. ಬೇಕು. ಸೊ ಇದು ನಮಗೆ
ನನಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 7 ರಿಂದ 10 ನಿಮಿಷ ಅಷ್ಟೇ. ಅಷ್ಟೇ ಅಲ್ವಾ. ನಾನು ನೀನು ಕುಕಿಂಗ್ ಚಾನೆಲ್ ಚಾಲೆಂಜ್ ಮಾಡಬೇಕು ಅಂತ ಹೇಳ್ತಾವ್ರಷ್ಟೇ. ಇವ್ರು ಏನು ಮಾಡ್ತಾ ಇಲ್ಲ, ನನ್ನ ಕರೆಯಲ್ಲ. ಸಮಾಧಾನ. ಇವರೆಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಜೊತೆ ಮಾತ್ರ ಮಾಡೋದು. ನಮ್ಮಂತ ಇವಾಗ ಬೆಳೀತಾ ಇರೋ ಹೆಜ್ಜೆ ಇಡ್ತಾ ಇರೋ ಪುಟಾಣಿಗಳ ಬಗ್ಗೆ ಯೋಚನೆ ಮಾಡಲ್ಲ. ಸುಳ್ಳು, ಯಾಕಂದ್ರೆ ನೀನು ಊರಲ್ಲೇ ಇಲ್ಲ ಫಸ್ಟ್ ಆಫ್ ಆಲ್. ನೀನು ಇಲ್ಲದೆ ಈ ಸರಿ ಮಾಡ್ತೀನಿ ಗೈಸ್, ಈ ಸರಿ ಪಕ್ಕಾ ಫಿಕ್ಸ್. ಪಕ್ಕನಾ 100% ಫಿಕ್ಸ್. ಫಿಕ್ಸು ಡನ್. ಬರ್ಕೊಂಬಿಡಿ, ಬರ್ಕೊಂಬಿಡಿ, ನಾವು ಮಾಡ್ತೀವಿ. ಎಡಗೈಲಿ ಬರ್ಕೊಂಬಿಡಿ. 2 ಕೈ ಬರ್ಕೊಳ್ಳಿ. ಕಾವ್ಯ ಅಕ್ಕ, ಹಾಯ್. ನಾವು ನಿಮ್ಮ ರೀಲ್ಸ್ಗೆ ತುಂಬಾ ದೊಡ್ಡ ಫ್ಯಾನ್. ಬಂದವರಿಗೆಲ್ಲ ಇದನ್ನೇ ಹೇಳ್ತಾ ಇದೀಯಾ? ಇಲ್ಲ ರೀಲ್ಸ್ಗೆ, ಅವ್ರ ರೀಲ್ಸ್ಗೆ ಪರ್ಟಿಕ್ಯುಲರ್ ಆಗಿ ಯಾರು ನಾನು ನೋಡಿದೀನಿ ಅದನ್ನ ಮಾತ್ರ ಹೇಳ್ತಾ ಇದ್ದೀನಿ. ಅದೇನೇಮ್ಮ ಅಂತ ಬಟ್ಟೆ ಹಾಕೊಂಡಿದ್ಯಾ? ಅಲ್ಲ ನೀವು ಹೇಳಿರೋ ರೀಲು ಮನೇಲಿ ನೋಡಿದವ್ರು ಏನು ಅನ್ಕೊಳ್ಳಲ್ಲಮ್ಮ, ಅದೇನೋ 2 ಪೀಸ್ ಇದೆಯಲ್ಲಮ್ಮ, ಯಾಕಮ್ಮ ಅಂತ ನೀವು ಮಾಡಿರೋ ರೀಲು. ನಾನು ಎಷ್ಟು ನಕ್ಕಿದ್ದೀನಿ ಅಂದರೆ, ನೀವು ಆ ಕಾಪಿ ಎತ್ಕೊಂಡು ಬೇರೆಯವರೆಲ್ಲ ಮಾಡಿದಿರಲ್ಲ ಅದನ್ನ ನೋಡು ನಕ್ಕಿದ್ದೀನಿ. ಸೊ ವೆಲ್ಕಮ್ ಟು 0 ಡಿಗ್ರಿ. ಏನು ಅನಿಸ್ತಾ ಇದೆ? ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂತಂದರೆ ಒಂದು ಅಮೂಲ್ಯ ಮತ್ತು ಜಗದೀಶ್ ಅವರು ಇಷ್ಟು ಒಳ್ಳೆ ಜಾಗನ RR ನಗರಲ್ಲಿ ತೊಗೊಂಡು ಬಂದಿರೋದಕ್ಕೆ, ಯಾಕಂದರೆ ನಮ್ಮ ಮನೆಗೆ ಹತ್ತಿರ ಆಗುತ್ತೆ. ಆ್ಯಂಡ್ ಆ್ಯಂಬಿಯನ್ಸ್ ಸಕ್ಕತ್ತಾಗಿದೆ. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಎಂಜಾಯ್ ಹಿಯರ್. ಥ್ಯಾಂಕ್ ಯು. ನಿಮ್ಮ ಟೈಮ್ನ ಕಿಲ್ ಮಾಡಲ್ಲ. ಹ್ಯಾವ್ ಎ ಗ್ರೇಟ್ ನೈಟ್. ಸಿ ಯು ಸೂನ್. ಥ್ಯಾಂಕ್ ಯು ಗೈಸ್. ಅವಾಗಲೇ ನಮ್ಮ ಅಣ್ಣನ ಮಾತಾಡ್ಸಿಲ್ಲ. ಇವರು US ಬಾಬು. ಇವರು ಎಲ್ಲರೂ ದುಬೈ ಬಾಬು ಹೋದ್ರೆ ಇವ್ರು US ಬಾಬು. US ರಿಟರ್ನ್. ಇಲ್ಲಿ ಕರ್ಸ್ಕೊಂಡಿರೋದಂತೆ, ಇಲ್ಲಾಂದ್ರೆ ಬರ್ತಾನೆ ಇರ್ಲಿಲ್ಲ ಅನ್ಸುತ್ತೆ ಇವರು. ಇಲ್ಲ, ನಾನು ಆಕ್ಚುಲಿ ಬರ್ತಾ ಇರಲಿಲ್ಲ, ಇದ್ರ ಲಾಂಚ್ಗೋಸ್ಕರ ಬಂದೆ. ಹೌದಾ? ಏನ್ ಹೇಳಿದ್ರು ನಂಬ್ತೆ ಅಲ್ಲ. ಇಲ್ಲ ಇಷ್ಟೊಂದು ಬಿಲ್ಡಪ್ ಹಾಕಿದ್ರಲ್ಲ ಅಂತ ನೋಡ್ತಾ ಇದ್ದೀನಿ. ಇಲ್ಲ, ಆಕ್ಚುಲಿ ನಮ್ದು ಇದೇ ಥರದ್ದು ಏನಾದ್ರು ಓಪನ್ ಮಾಡೋಣ ಆಸೆ ಬಂತು, ಅದಕ್ಕೆ. ಏನ್ ಅನ್ಸ್ತಾ ಇದೆ ಹೇಳಿ? ಆಯ್ತು ಹೋಗ್ಲಿ. ಇಲ್ಲ, ಬಟ್ ಸಖತ್ತು ಖುಷಿ ಆಗ್ತದೆ. ನಮ್ಮ ಜಗ್ಗಿ ಬ್ರೋ, ನಮ್ಮ ರಂಜಿತ್ ಬ್ರೋ ಅವರೆಲ್ಲ ಸೇರ್ಕೊಂಡು ನಮ್ಮ ಅಡ್ಡ ಇದು ಮುಂಚೆ ಈ ಜೋಡಿಯಾಗಿ ಬರ್ತಾ ಇದ್ದೀನಿ ಜಾಗ ಇದು. ನಾನು ಸೈಟ್ ಹೊಡೆಯಕ್ ಬರ್ತಾ ಇದ್ದೆ ಜಾಗ ಇದು. ಅಲ್ಲಿ ಎಲ್ಲ ಆದ್ಮೇಲೆ ಒಂದು ತಂಪು ಪಾನೀಯ ಕುಡ್ಕೊಂಡು ಹೋಗಕ್ ಬರ್ತಾ ಇದ್ವಿ. ಆಮೇಲೆ ನೀವು ನೋಡಿದಾಗ ಈ ತರ ಇತ್ತ ಅಂತ ಅನ್ಸಲ್ವಾ? ನಂಗೆ ಇದು ಫಸ್ಟ್ ಆಫ್ ಆಲ್ ಬೆಂಗಳೂರು ಅನ್ನಿಸ್ತಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾವುದೋ ಬೇರೆ ಲೋಕನೇ ಸೃಷ್ಟಿ ಮಾಡಿದ್ದಾರೆ. ಐ ಥಿಂಕ್ ಹ್ಯಾಟ್ಸ್ ಆಫ್ ದ ಎಂಟೈರ್ ಟೀಮ್. ಐ ಆಮ್ ಶೋರ್ ಸಕ್ಸಸ್ ಆಗತ್ತಿದು. ಬಟ್ ನಿಮ್ಮ ವ್ಲಾಗ್ ನೋಡೋರಿಗೆ ಎಲ್ಲರಿಗೂ ನಾನು ಕೇಳ್ಕೊತೀನಿ, ಎಲ್ಲ ಅಪ್ಪಟ ಕನ್ನಡಿಗರು ಸೇರ್ಕೊಂಡು ಮಾಡಿರೋ ಜಾಗ. ಸೊ ಇದನ್ನ ಇನ್ನೂ ದೊಡ್ಡ ಮಟ್ಟದ ಯಶಸ್ಸು ನೀವೆಲ್ಲ ಮಾಡ್ಕೊಡ್ಬೇಕು. ಸೊ ಐ ವಿಶ್ ದ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ಅಂಡ್ ನಿಮಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. IPL ಅಲ್ಲಿ ನೋಡಿದ್ರು ನೀನೆ, CCL ಅಲ್ಲಿ ನೋಡಿದ್ರು ನೀನೆ, QPL ಅಲ್ಲಿ ನೋಡಿದ್ರು ನೀನೆ, ಪೋಪಲ್ಲಿ ನೋಡಿದ್ರು ನೀನೆ, ಎಲ್ಲೆಲ್ಲೂ ನೀನೆ. ಸುಜಿತ್ ವ್ಲಾಗ್ ಯಾರ್ಯಾರು ನೋಡ್ತಿರೋ ಎಲ್ಲರೂ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಹೇಳ್ತಾರೆ ಅಷ್ಟೇ. ನಮ್ಮ ಜೊತೆ ಒಂದು ವಿಡಿಯೋ ಮಾಡಿ ಅಂದ್ರೆ ವಿಡಿಯೋ ಮಾಡಲ್ಲ. ಎಲ್ಲಿ ನನ್ನ ಜೊತೆ ಮಾಡಿದ್ರೆ ಇಲ್ಲ ಇವಾಗ ಎಲ್ಲರ ಮುಂದೆ ಹೇಳ್ತಾ ಇದೀನಿ, ನೆಕ್ಸ್ಟ್ ವಿಡಿಯೋ ನಂದು ನಿಂದು ಒಂದು ಒಳ್ಳೆ ವಿಡಿಯೋ ಮಾಡಿ. ವಿಡಿಯೋ ಹಾಕ್ಬಿಡ್ತೀನಿ ಹಂಗೆ. ಆಮೇಲೆ ಮಾಡಿಲ್ಲ ಅಂದ್ರೆ ಹಾಕು ಮಾಡ 100% ಮಾಡಿ. ಆಯ್ತು ಗೈಸ್, ಹೇಳಿದ್ದಾರೆ ನೋಡೋಣ. ಪಿಂಕಿ ಪ್ರಾಮಿಸ್ ಇಟ್ಟಿದ್ದಾರೆ. 0 ಡಿಗ್ರಿಗೆ ಬಂದಿದ್ದೀರಾ, ಏನ್ ಅನ್ಸ್ತಾ ಇದೆ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದ ಮೋಸ್ಟ್ ಯೂನಿಕ್ ಪಬ್ ಅನ್ಕೋತೀನಿ ಇಡೀ ಬ್ಯಾಂಗ್ಳೂರಲ್ಲಿ. ಎಸ್. ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ದಯವಿಟ್ಟು 0 ಡಿಗ್ರಿಗೆ ಬನ್ನಿ, ಎಂಜಾಯ್ ಮಾಡಿ. ವ್ಯೂ ಚೆನ್ನಾಗಿದೆ, ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ, ವೈಬ್ ಅಂಬುದು ನೆಕ್ಸ್ಟ್ ಲೆವೆಲ್ ಇದೆ. ಅಂಡ್ ಯು ಕ್ಯಾನ್ ಸಿ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಹೋಪ್ ಎಲ್ಲರಿಗೂ ಒಳ್ಳೆ ಗುಡ್ ಟೈಮ್ ಇರಲಿ ಅಂತ. ನಾನು ಇವ್ರು ಕೇಳೋ ಕ್ವಶನ್ ಒಂದೇ. ಒಂದ್ಸತಿ ಫ್ರೆಂಡ್ ಆದ್ಮೇಲೆ ಅವ್ರ ಮಗಿಬೋದ, ನಾವು ಮಗಿಯಲ್ಲ. ನಾನು ಇವ್ರ ಏನಕ್ಕೆ ಇಷ್ಟ ಅಂತ ಹೇಳಿದ್ರೆ, ಹೆಂಗಿದ್ದವ್ರು ಹೆಂಗ್ ಸಣ್ಣ ಆಗವ್ರೆ, ನಾನು ಮಾತ್ರ ಇಲ್ಲೋಡೆ ಏನಿಲ್ಲ, ಸ್ಮಾರ್ಟ್ ಆಗಿ ಇದೆ. ಸುಮ್ಮನೆ ಗುರು. ಅಂಡ್ ಯಾವಾಗ ಮದ್ವೆ? ಮದ್ವೆಗಿದ್ರೆ ಇಲ್ಲ, ಫಸ್ಟ್ ಕೆಲಸ ಮಾಡಬೇಕು. ನಿಮ್ಮೆಲ್ಲ ಆಶೀರ್ವಾದದಿಂದ ಏನೋ ಒಂದು ಮಾಡ್ತೀವಿ, ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ರೆ ಹಿಂಗೆ ಮಾತಲ್ಲೇ ಫುಲ್ಲು ಅಣ್ಣಂದು. ಸೊ ಏನ್ ಅನ್ಸ್ತಾ ಇದೆ? ಹೌಸ್ ವೈಫ್? ಇಲ್ಲ, ತುಂಬಾ ಚೆನ್ನಾಗಿದೆ. ನಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ನಾವು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದವರು. ಸೊ ಇವೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಕಂಗ್ರಾಚುಲೇಷನ್ಸ್ ಅಂತ ಇಷ್ಟಪಡ್ತೀನಿ ಅಷ್ಟೇ. ಹೇಗೆ ಅನ್ಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ 0 ಡಿಗ್ರಿ ಬಗ್ಗೆ? 0 ಡಿಗ್ರಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಜನ ಬರ್ಲಿ, ಎಂಜಾಯ್ ಮಾಡ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಓಕೆ ಗೈಸ್, ನಮ್ಮ ಜೊತೆ ಸಾನಿಯಾ ಮೇಡಮ್ ಅವರು ಇದ್ದಾರೆ. ಸಾನಿಯಾ ಮೇಡಮ್ ಅವ್ರನ್ನ ಕೇಳೋಣ, ಏನ್ ಅನ್ಸ್ತಾ ಇದೆ ಅಂತ. ಏನ್ ಅನ್ಸ್ತಾ ಇದೆ ಮೇಡಮ್? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಅಮೂಲ್ಯ ಅವ್ರಿಗೆ ತಿಳಿಸ್ಬೇಕು. ಓಕೆ. ಯಾಕಂದ್ರೆ ನಾವಿಬ್ರು ಒಂದೇ ಊರ್ನ ಶೇರ್ ಮಾಡ್ತೀವಿ, ಕೌಡ್ಲೆಕೊಪ್ಪ. ಸೊ ಐ ಫೀಲ್ ಲೈಕ್ ಶಿ ಇಸ್ ಮೋರ್ ಲೈಕ್ ಒಂಥರ ಫ್ಯಾಮಿಲಿ, ಮೋರ್ ದೆನ್ ಫ್ಯಾಮಿಲಿ, ಒಂಥರ ಮಣ್ಣಿನ ಋಣ ಇದೆ ಅನ್ನೋ ತರ ಕನೆಕ್ಷನ್. ಸೊ ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ನಾವ್ ಯಾವಾಗ್ಲೂ ಶಕ್ತಿಲ್ ರೆಸಾರ್ಟ್ಸ್ ನೋಡಿದ್ವಿ, ವಿಧವಿಧವಾಗಿ ಅದನ್ನ ರೆನೋವೇಟ್ ಮಾಡ್ತಾನೆ ಇದ್ರು. ಬಟ್ ಐ ಥಿಂಕ್ ದಿಸ್ ದ ಬೆಸ್ಟ್ ರೆನೋವೇಷನ್ ಇಟ್ ಕುಡ್ ಎವರ್ ಗೆಟ್. ತುಂಬಾನೇ ಆಕ್ಸೆಸಿಬಲ್ ಆಗಿದೆ ಆ್ಯಂಡ್ ತುಂಬಾನೇ ರಿಚ್ ಆಗಿದೆ. ನೀವು ಖಂಡಿತವಾಗ್ಲೂ ಬೆಂಗಳೂರಲ್ಲಿ ಇದ್ದೀನಿ ಅಥವಾ ಇಂಡಿಯಾದಲ್ಲಿ ಇದ್ದೀನಿ ಅಂತ ಅನ್ಸೋದೇ ಇಲ್ಲ. ಐ ಫೀಲ್ ಲೈಕ್ ನಾನು ಎಲ್ಲೋ ಬಾಲಿಲಿದ್ದೀನೇನೋ. ಸೊ
ಸೊ ಎಲ್ಲೋ ಕ್ಯಾಲಿಫೋರ್ನಿಯಲ್ಲಿದ್ದೀನೇನೋ ಅನಿಸುತ್ತೆ. ಹೌಸ್ ದ ವೈಬ್? ಇಟ್ಸ್ ಕಿಕ್ ಆಸ್. ಐ ಲವ್ ಇಟ್. ನಾನು ಖಂಡಿತವಾಗ್ಲೂ ಮತ್ತೆ ಮತ್ತೆ ಬರ್ತೀನಿ. ಎಷ್ಟು ದೊಡ್ಡದಾಗಿದೆ ಜಾಗ ಅಂದರೆ ಏನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗ್ತಾ ಇಲ್ಲ. ಒಂದು ನೋಡಿದ್ರೆ ಓ ವಾವ್ ಇದು ಚೆನ್ನಾಗಿದೆ ಅನಿಸುತ್ತೆ, ಇನ್ನೊಂದು ಕಡೆ ತಿರುಗಿದ್ರೆ ಓ ವಾವ್ ಇದು ಚೆನ್ನಾಗಿದೆ ಅನಿಸುತ್ತೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಹಿಯರ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಎಲ್ಲರೂ ಬನ್ನಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ನಮ್ಮ ಜೊತೆ ಆಲ್ ರೌಂಡರ್ ಅವ್ರು ಇದ್ದಾರೆ. ಲೆಟ್ಸ್ ಆಸ್ಕ್ ಹಿಮ್ ಹೌ ಆರ್ ಯು ಫೀಲಿಂಗ್ ಬ್ರೋ? 0 ಡಿಗ್ರಿ ಏನು ಅನಿಸ್ತಾ ಇದೆ? ಕ್ರೇಜಿ ಆಗಿದೆ. RR ನಗರಲ್ಲಿ ತುಂಬ ಜಾಗಗಳು ನೋಡಿದ್ದೀನಿ, ಬಟ್ ಈ ಲೆವೆಲ್ ಇರೋದು ಪ್ರಾಬ್ಲಿ ನಾನಂತೂ ನೋಡಿಲ್ಲ. ಪ್ರಾಬ್ಲಿ ದಿಸ್ ಇಸ್ ದ ಫಸ್ಟ್ ಅನ್ಸುತ್ತೆ. ಓಕೆ, ಹೌ ಯು ಫೀಲಿಂಗ್? ಹೌಸ್ ದ ವೈಬ್? ವೆರಿ ನೈಸ್, ಲಾಟ್ಸ್ ಆಫ್ ಫನ್, ಲಾಟ್ಸ್ ಆಫ್ ಸೆಲೆಬ್ಸ್. ಪ್ರಾಬ್ಲಿ RR ನಗರಲ್ಲಿ ಮೊದಲೇ ಸೆಲೆಬ್ಸ್ ಬರ್ತಾ ಇರ್ತಾರೆ. ದಿಸ್ ಪ್ಲೇಸ್ ಇಸ್ ಗೋನಾ ಬಿ ದ ನ್ಯೂಯೆಸ್ಟ್ ಸೆಲೆಬ್ ಮೀಟಪ್ ಅನ್ಸುತ್ತೆ. ಓಕೆ, ಪ್ಲೀಸ್ ಟ್ರೈ ದ ಫುಡ್, ಇಟ್ಸ್ ರಿಯಲಿ ಗ್ರೇಟ್. ನಾನು ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ, ತಿಂದೆ ಸಕಲಾಗಿತ್ತು. ಎಷ್ಟು ಸಕಲಾಗಿದೆ ಅಂದ್ರೆ ಸಿಗಲೇ ಇಲ್ಲ, ಎಲ್ಲ ಖಾಲಿ ಮಾಡ್ಬಿಟ್ಟಿದ್ರು. ಇನ್ನೊಂದ್ಸಲ ಹೋಗಿ ತಿಂತೀನಿ. ವೆರಿ ನೈಸ್. ನೈಸ್ ಟಾಕಿಂಗ್ ಟು ಯು ಬ್ರೋ. ಓಕೆ ಗೈಸ್, ಲೆಟ್ಸ್ ಟಾಕ್ ಟು ಮೈ ಮೋಸ್ಟ್ ಬ್ಯೂಟಿಫುಲ್ and gorgeous friend. Here comes my most beautiful and gorgeous friend. ಏನ್ ಸ್ಮೈಲ್ ಮೇಡಮ್ ದು? ಎಲ್ಲ ಕಡೆ ವ್ಲಾಗ್ ಮಾಡ್ತೀರಾ? ಮಾಡಬಾರ್ದಾ ಮೇಡಮ್? ಥ್ಯಾಂಕ್ ಯು ಸೋ ಮಚ್. You're a hardcore fan of RCB. I watch your videos, millions alla. You know, the way you bring up the content is amazing. Kick-ass. Very sweet boy. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು. ಅವಾಗ ನನ್ನ ನಂಬಿ ಇವಾಗೂ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ ಅದಕ್ಕೆ. ಆ್ಯಂಡ್ ಬೈ ದ ವೇ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಹೌ ಆರ್ ಯು ಫೀಲಿಂಗ್ ಅಬೌಟ್ 0 ಡಿಗ್ರಿ? 0 degree is great. I think ನಮ್ಮ RR ನಗರಲ್ಲಿ on top of the hill, the way it is done, it looks so gorgeous. Yes. So I think it's a very beautiful getaway for anybody, like be it couples or if you want to throw a party. It's one of the best. The ambience is amazing. Okay. How's the vibe? Yeah, we are vibing, all of us. It's really good. You need to come. 0 degree Brewery and Kitchen is the spot. ಓಕೆ ಗೈಸ್, ನಮ್ಮ ಜೊತೆ ಭುವನ್ ಅವ್ರು ಇದ್ದಾರೆ. ಸೊ ನಾವು ಜಿಮ್ಮಲ್ಲಿ ಜಿಮ್ ಮೇಟ್ಸು, ಆದರೆ ನಾನು ಅವ್ರನ್ನ ಮಾತಾಡ್ಸಲ್ಲ, ಅವ್ರು ನನ್ನ ಮಾತಾಡ್ಸಲ್ಲ, ಬರೀ ಸ್ಮೈಲ್ ಕೊಡ್ತೀವಿ ಅಷ್ಟೇ. ಸೊ ಇವಾಗ ಅವ್ರಿಗೆ 0 ಡಿಗ್ರಿ ಯಾವ ಥರ ಅನಿಸ್ತಾ ಇದೆ ಕೇಳೋಣ ಬನ್ನಿ. ನನಗೆ ಆ್ಯಕ್ಚುಲಿ ಒಂದು ಬೇರೆ ದೇಶಕ್ಕೆ ಹೋಗಿರೋ ಥರ ಅನಿಸ್ತಾ ಇದೆ. ನನಗೆ ಈ ಟಾಪಲ್ಲಿ ಇರೋದು ಸ್ವಲ್ಪ ಬ್ಯಾಂಕಾಕ್ ಫೀಲಿಂಗ್ ಬರ್ತಾ ಇದೆ. ಗುಡ್ ಬಾಯ್ಸ್ ಗೋಸ್ ಟು ಹೆವೆನ್. ಆ್ಯಕ್ಚುಲಿ ಬೆಂಗಳೂರಲ್ಲಿ ಸುಮಾರು ಜಾಗಗಳಿದೆ, ಬಟ್ ಥೀಮ್ಡ್ ಪ್ಲೇಸ್ ಲೈಕ್ ದಿಸ್ ಐ ಥಿಂಕ್ ವೆರಿ ಫ್ಯೂ. ಸೊ ನನಗೆ ಈ ಥರ ಜಾಗಕ್ಕೆ ನಾವು ಆ್ಯಕ್ಚುಲಿ ಬ್ಯಾಂಕಾಕ್ ಹುಡ್ಕೊಂಡು ಹೋಗ್ತಾ ಇದ್ವಿ. ಸೊ ಇವಾಗ ನಮ್ಮ ಬೆಂಗಳೂರಲ್ಲೇ, ಅದು ನಮ್ಮ RR ನಗರದಲ್ಲೇ ಬಂದಿರೋದು ತುಂಬ ಖುಷಿ ಇದೆ. ನೀವು ಲೈಟಿಂಗ್ಸ್ ಎಲ್ಲ ನೋಡಿದ್ರಾ? ಹೌದು ಹೌದು. ಹೌ ಡಿಡ್ ಯು ಫೀಲ್ ಅಬೌಟ್ ಇಟ್? ವೆರಿ ನೈಸ್, ವೆರಿ ಟ್ರಿಪ್ಪಿ ಐ ಕ್ಯಾನ್ ಸೇ. ಈಗ ಯಂಗ್ಸ್ಟರ್ಸ್ಗೆಲ್ಲ ದೇ ವಾಂಟ್ ಟ್ರಿಪ್ಪಿ ಪ್ಲೇಸಸ್. ನೋ, ಸೊ ಯಂಗ್ಸ್ಟರ್ಸ್ ಇಫ್ ಯು ವಾಂಟ್ ಟ್ರಿಪ್ಪಿ ಪ್ಲೇಸಸ್ ಪ್ಲೀಸ್ ಕಮ್ ಹಿಯರ್. ವೆರಿ ಕ್ಲಾಸಿ ಅಂಡ್ ಟ್ರಿಪ್ಪಿ. ಹೌಸ್ ದ ಫುಡ್ ಫಾರ್ ದ ಫ್ಯಾಮಿಲಿ ಆಡಿಯನ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ತುಂಬ ಚೆನ್ನಾಗಿದೆ. ಫುಡ್ ಇಸ್ ಆ್ಯಕ್ಚುಲಿ ನೈಸ್. ಐ ಆಮ್ ಅ ಫುಡಿ. ನಾನು ಐ ಹ್ಯಾವ್ ಟ್ರಾವೆಲ್ಡ್ 100 countries and most of my travels have been for food and to analyze people and write stories and all that. So food is a very important element for me and Harshi, both of us. So how are you feeling? I'm good. How are and by the way, congratulations. Thank you so much. ನಮ್ಮ ಥರ ಚಂದ್ರ ನನ್ನ ಮಗ ಹುಡ್ದೇ ಇರಲಿ. So how are you feeling? How's 0 degree? Very nice place. ಆಮೇಲೆ ಇದು ಮುಂಚೆ ಹೆಂಗಿತ್ತು ಅಂತ ನಾವು ನೋಡಿದೀವಿ. ನಾನು ಅದೇ ಮಾತಾಡ್ಕೊತಾ ಇದ್ವಿ. It was a very different place. RR ನಗರದಲ್ಲಿ ಇರೋರ್ಗೆ ಮಾತ್ರ ಗೊತ್ತಿರುತ್ತೆ ಶಕ್ತಿ ಹಿಲ್ಸ್ ಹೆಂಗಿತ್ತು ಅಂತ ಹೇಳಿ. Exactly. And ಅದನ್ನ ಈ ತರ ಚೇಂಜ್ ಮಾಡಿದಾರಲ್ಲ, ಓ ಮೈ ಗಾಡ್ ಅಂತ ಅನ್ಸೋ ತರ ಮಾಡಿದ್ದಾರೆ. How's the vibe? How's the food? Food is very nice. We tried some chicken and all. ತುಂಬಾ ಚೆನ್ನಾಗಿದೆ. ಬನ್ನಿ, ನೀವು RR ನಗರಲ್ಲೇ ಇರಬೇಕು ಅಂತ ಇಲ್ಲ. Anywhere in Bangalore, the food is amazing, the place is amazing, music is great. So enjoy ಮಾಡಿ ಬನ್ನಿ. Thank you so much. Have a great night. See you. Bye bye. ಓಕೆ ಗೈಸ್, ನಮ್ಮ ಜೊತೆ ಶೈನ್ ಸರ್ ಅವರಿದ್ದಾರೆ. ಸೊ ಅವ್ರ ಹತ್ರ ಕೇಳೋಣ ಏನು ಅನ್ಸುತ್ತೆ ಅಂತ. ಸೊ ಹೌ ಯು ಫೀಲಿಂಗ್ 0 ಡಿಗ್ರಿ ಏನು ಅನ್ಸ್ತಾ ಇದೆ ಸರ್? ಇಲ್ಲ ಅಂದರೆ RR ನಗರ್ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಒಂದು ಎಲ್ಲರೂ ಇಲ್ಲೇ ಇದ್ದಾರೆ. ಇಲ್ಲಿ ತುಂಬ ಹತ್ತಿರದಲ್ಲಿ ಇವರೇ ಇದ್ದಾರೆ. ಆ್ಯಕ್ಚುಲಿ ಇವರೇ ಹತ್ತಿರದಲ್ಲಿರೋಂಥದ್ದು. ಆಲ್ಮೋಸ್ಟ್ ಎಲ್ಲ ಒಂದಿಷ್ಟು ಆಕ್ಟರ್ಸ್ ಅಥವಾ ಬಿಸ್ನೆಸ್ ಮೆನ್. ಸೊ ಅಂದರೆ RR ನಗರ ಒಂದು ಕುಬೇರ ಮೂಲೆ ಅನ್ನೋ ಥರ ಈ ಬೆಂಗಳೂರಿಗೆ ಎಲ್ಲರೂ ಈ ಕಡೆ ಶಿಫ್ಟ್ ಆಗಿದ್ದಾರೆ. ಆ್ಯಂಡ್ ತುಂಬ ಒಂದು ಒಳ್ಳೆ ಕ್ರೌಡ್ ಇದೆ, ಒಂದು ಒಳ್ಳೆ ಸೆಟ್ ಆಫ್ ಪೀಪಲ್ ಇಲ್ಲಿ ವಾಸವಾಗಿದ್ದಾರೆ. ಆ್ಯಂಡ್ ಒಳ್ಳೊಳ್ಳೆ ಜಾಗಗಳಿತ್ತು ಆ್ಯಂಡ್ ಈ ಥರದ್ದೊಂದು ಬೇಕಿತ್ತು. ಆ್ಯಂಡ್ ಜಗದೀಶ್ ಸರು ಮತ್ತು ಅಮೂಲ್ಯ ಅವರು ಅವರೆಲ್ಲ ಇನ್ವೈಟ್ ಮಾಡಿದ್ದಾರೆ. ಆ್ಯಂಡ್ ಅವರೆಲ್ಲ ಸೇರಿ ಮಾಡಿರುವಂಥ ಒಂದು ಪ್ರಾಜೆಕ್ಟ್ ಇದು 0 ಡಿಗ್ರಿ. ಅಂದರೆ ಈಗ RCB ವಿನ್ ಆದರೆ ಒಂದು ಕರ್ನಾಟಕಕ್ಕೆ ಒಂದು ಕಿರೀಟ ಅಂತ ಹೇಳ್ತಾರಲ್ಲ, ಸೊ ಈ ಥರ ಒಂದು ಜಾಗ ಮಾಡಿರೋದು ಇವತ್ತು RR ನಗರಕ್ಕೆ ಇನ್ನೊಂದು ಕಿರೀಟ ಸಿಗದಂಗೆ ಆಯ್ತು. ಅಕ್ಕ, ನೀವು ಮುಂಚೆ RR ನಗರದಿಂದ ನೋಡ್ಕೊಂಬಂದಿರೋ ಈ ಜಾಗ ನೋಡ್ಕೊಂಬಂದಿರೋರು ಏನು ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತದೆ. ಐ ಆಮ್ ಹಿಯರ್ ಫಾರ್ ಜಗ್ಗಿ ಅವರು ಹಾಗೂ ಅಮೂಲ್ಯ ಅವ್ರನ್ನ ನಮಗೆ ಲಿಟ್ರಲಿ ಫ್ಯಾಮಿಲಿ ಥರ. ವಿ ಆರ್ ಆಲ್ ಫ್ಯಾಮಿಲಿ. ನಮ್ಗೆ ಹೇಗೆ ಅಂದರೆ ನಾವೇ ಏನೋ ಒಂದು ಮಾಡಿಬಿಟ್ಟಿದ್ವಿ ಅನ್ನೋ ಅಷ್ಟು ಖುಷಿ ಆಗ್ತಾ ಇದೆ. ನಾನು ನಿನ್ನೆ ಕೂಡ ಇಲ್ಲೇ ಇದ್ದೆ, ಫುಡ್ ಎಲ್ಲ ಟೇಸ್ಟ್ ಮಾಡ್ತಾ ಇದ್ವಿ. ಇವತ್ತು ಓಕೆ, ಫುಡ್ ಟೇಸ್ಟ್ ಮಾಡ್ತಿದ್ದೀರಾ ಅಂದಿದ್ದಕ್ಕೆ ಹೇಳಿದ್ದು. ಹೌಸ್ ದ ಫುಡ್?
ವೆರಿ ಗುಡ್. ನಾನು ನಿನ್ನೆ ಜಗ್ಗಿ ಅವ್ರಿಗೆ ಆ್ಯಂಡ್ ಅಮೂಲ್ಯ ಅವ್ರಿಗೆ ಅವ್ರ ಪಾರ್ಟ್ನರ್ಸ್ಗೆಲ್ಲ ಅದೇ ಹೇಳ್ತಾ ಇದ್ದೆ, ಎಷ್ಟು ಪ್ಯಾಷನೇಟ್ ಪ್ರಾಜೆಕ್ಟ್ ಇದೆ ಅವ್ರಿಗೆ ಅಂದರೆ, ಇಲ್ಲಾಂದರೆ ಇಷ್ಟು ಚೆನ್ನಾಗಿ ಮಾಡೋದಕ್ಕೆ ಚಾನ್ಸೇ ಇಲ್ಲ. ದಿಸ್ ಇಸ್ ನಾಟ್ ಲೈಕ್ ಎ ಬಿಸ್ನೆಸ್ ಫಾರ್ ದೆಮ್, ಇಟ್ ಈಸ್ ಲೈಕ್ ಒಂದು ಸರ್ವಿಸ್ ಥರ, ಒಂದು ಪ್ಯಾಷನ್ ಥರ ಮಾಡಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ಐ ಆಮ್ ಸೋ ಹ್ಯಾಪಿ ಫಾರ್ ದೆಮ್. ಇದು ತುಂಬ ಚೆನ್ನಾಗಿ ಆಗಬೇಕು. ಎಲ್ಲ ಬ್ಯಾಂಗ್ಳೂರಿಂದ ಎಲ್ಲ ಪಾರ್ಟಲ್ಲಿರೋರೆಲ್ಲರೂ ನಮ್ಮ ಆರ್ ಆರ್ ನಗರನ ಹುಡ್ಕೊಂಡು ಬರಬೇಕು. ಸೊ ಹಾಗೆ ಖುಷಿ ಆಗ್ತಾ ಇದೆ. ಫೈನಲ್ ಆಗಿ ಒನ್ ಲಾಸ್ಟ್ ವರ್ಡ್ ಅಬೌಟ್ 0 ಡಿಗ್ರಿ. ಹ್ಯಾಪ್ನಿಂಗ್ ಪ್ಲೇಸ್. ಎಸ್, ಹ್ಯಾಪನಿಂಗ್ ಪ್ಲೇಸ್ ಇನ್ ಆರ್ ಆರ್ ನಗರ್. ನೀವು ಮುಂಚೆ ಶಕ್ತಿ ರೆಸಾರ್ಟ್ ಇದ್ದಾಗ ನೋಡಿದ್ರಾ? ಹೌದೌದು. ಹೌಸ್ ದ ರಿನೋವೇಷನ್ ಫ್ರಮ್ ದೇರ್ ಅಂಡ್ ಹಿಯರ್? ಯು ಕಾಂಟ್ ಬಿಲೀವ್. ಆ್ಯಂಡ್ ಇದು ಬೇರೆನೇ ವರ್ಲ್ಡ್ ಥರ ಫೀಲ್ ಆಗ್ತಾ ಇದೆ. ಇಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಓಕೆ ಗೈಸ್, ನನ್ನ ಆತ್ಮೀಯ ಸ್ನೇಹಿತರಾದ ಹರೀಶ್ PRO ಅವರಿದ್ದಾರೆ, ಕನ್ನಡ ಚಿತ್ರರಂಗಕ್ಕೆ PRO ಇವರು. ಸೊ ಇವತ್ತು ಇಲ್ಲೇ ಇವರೇ ಮ್ಯಾನೇಜ್ ಮಾಡ್ತಾ ಇರೋದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ 0 ಡಿಗ್ರಿ ಬಗ್ಗೆ? 0 ಡಿಗ್ರಿ ಒಂದು ಯುನಿಕ್ ಪ್ಲೇಸು. ನನಗೆ ಖುಷಿ ಇದೆ ಇವ್ರ ಜೊತೆ ಕೆಲಸ ಪರ್ಸನಲ್ ಆಗಿ ನಿಮ್ಗೆ ಏನು ಅನಿಸ್ತು ಪ್ಲೇಸ್ ಬಗ್ಗೆ? ಪ್ಲೇಸ್ ಬಗ್ಗೆ ನಾವು ಶಕ್ತಿ ಹಿಲ್ಸ್ ರೆಸಾರ್ಟ್ ಬಂದಿದ್ವಿ. ಅಂದರೆ ಅದೇ ಪ್ಲೇಸಲ್ಲಿ ಈ ಥರದೊಂದು ಯೂನಿಕ್ ಆಗಿ ನನಗೆ, ಅಂದರೆ ನಾವು ಊರ ಕಡೆಯಿಂದ ಚಿಕ್ಕಮಗಳೂರು ಕಡೆಯಿಂದ ಬಂದಿರೋದಲ್ವಾ, ನಮ್ಮಲ್ಲಿ ಯೂನಿಕ್ನೆಸ್ ಎಲ್ಲ ಜಾಸ್ತಿ, ಅಂದರೆ ರೆಸಾರ್ಟ್ಗಳು ಅದೆಲ್ಲ ಮಾಡಿದಾಗ. ಬೆಂಗಳೂರಲ್ಲಿ ಈ ಥರದ ಬೆಟ್ಟದ ಮೇಲೆ ಮಾಡಿದಾಗ ನನಗೊಂದು ಖುಷಿ, ಅಂದರೆ ಚಿಕ್ಕಮಗಳೂರಲ್ಲಿ ಅಂತ ಫೀಲ್ ಕೊಡ್ತಾ ಇರೋದಂತ ಖುಷಿ. ಚೆನ್ನಾಗಿದೆ. ರಂಜಿತ್ ಸರ್ಗೆ, ಜಗದೀಶ್ ಸರ್ಗೆ ಆಲ್ ದ ಬೆಸ್ಟ್. ಚೆನ್ನಾಗಾಗಲಿ. ನನಗೂ ಈ ಥರದೊಂದು ಮಾಡಬೇಕು ಅಂತ ಆಸೆ. ಖಂಡಿತವಾಗ್ಲೂ ಆಗ್ತಾ ಇರುತ್ತೆ. ಬಾಸ್ ಹೇಳಿಲ್ವಾ ಒಂದು ದಿವಸ ನೋಡ್ತಾ ಇರಿ ಆಗುತ್ತೆ ಅಂತ? ಹಾಗಾಗಿ ಆಗಲೇಬೇಕು. ಓಕೆ, ನಿಮ್ಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ. 18 ಕೊಹ್ಲಿ ಫ್ಯಾನ್ಸ್. ಓಕೆ ಗೈಸ್, ನಮ್ಮ ಜೊತೆ ಮೋಸ್ಟ್ ಗಾರ್ಜಿಯಸ್ ಗರ್ಲ್ಸ್ ಇದ್ದಾರೆ. ಸೊ ನನ್ನ ಪ್ರಕಾರ, ನಿಮ್ಮ ಪ್ರಕಾರನೂ ಅಂತಲೂ ಗೊತ್ತು. ಸೊ ಇವರು ನಮ್ಮ ಜಿಮ್ಮೇಟು, ಬಟ್ ನಾನು ಜಿಮ್ಮಲ್ಲಿ ಸ್ಮೈಲ್ ಕೊಡ್ತೀನಿ ಅಷ್ಟೇ, ಅವ್ರನ್ನ ನೋಡೋದೇ ಇಲ್ಲ, ಯಾಕಂದರೆ ನಾನು ನೋಡೋ ಥರ ಇಲ್ಲ. ಆ್ಯಂಡ್ ದಿಶಾ ಮ್ಯಾಮ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಕಾಂಟೆಂಟ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಆಸ್ ಎ ಕಾಂಟೆಂಟ್ ಕ್ರಿಯೇಟರ್, ದ ಓನ್ಲಿ ಲೇಡಿ ಕಾಂಟೆಂಟ್ ಕ್ರಿಯೇಟರ್ ನಾನು ಫಾಲೋ ಮಾಡೋದು ಅಂದರೆ ಇವರು. ಬಿಕಾಸ್ ಅದೊಂಥರ ನೆಕ್ಸ್ಟ್ ಲೆವೆಲ್ ಬಿಡಿ, ಹೇಳ್ತೀನಿ. ಸೊ ಯುವರ್ ಅಟ್ ಗ್ರೇಟ್ ಪ್ಲೇಸ್ 0 ಡಿಗ್ರಿ. ಏನು ಅನಿಸ್ತಾ ಇದೆ ನಿಮಗೆ? 0 ಡಿಗ್ರಿಯಲ್ಲಿ 0 ಡಿಗ್ರಿ ಟೆನ್ಷನ್ ಈಗ ಸದ್ಯಕ್ಕೆ. ವೆದರ್ ಇಸ್ ಪ್ಲೆಸೆಂಟ್ ಅಂಡ್ ನೈಸ್. ಐ ಲೈಕ್ ರೂಫ್ ಟಾಪ್ ಬಾರ್ಸ್ ಜನರಲಿ. ನಮ್ಮ ಮನೆಗೆ 10 ನಿಮಿಷ ದೂರ. ಸೊ ಖುಷಿ ಅಂಡ್ ಜಗ್ಗಿ, ಅಮೂಲ್ಯ, ಆಲ್ ಆರ್ ಫ್ರೆಂಡ್ಸ್. ಇಟ್ಸ್ ನೈಸ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಈವ್ನಿಂಗ್. Thank you so much. And how's the food? Did you taste the food? Not yet. Oh yeah. I will, but I heard great reviews about biryani. Everybody was talking about it. Yes, yes. So yeah, I will definitely try. Okay, how's the vibe? Music? Amazing. The DJing is great. And I saw Ramesh Temla ಅವ್ರದ್ದು show ನಡೀತಾ ಇತ್ತು. Yes. Amulya is looking gorgeous. I saw her. And it's nice set of friends ಎಲ್ಲ industry ಅವರಲ್ಲಿ ಇದ್ದಾರೆ. Exactly. Disha ma'am, what would you like to tell about 0 degree? ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಪ್ಲೇಸ್. ತುಂಬ ಮಜಾ ಮಾಡಿದ್ವಿ ನಮ್ಮ ಫ್ರೆಂಡ್ಸ್ ಜೊತೆ. ಆರ್ ಆರ್ ನಗರದಲ್ಲಿ ತುಂಬ ಶೂಟಿಂಗ್ ನಡೆಯುತ್ತೆ. ಶೂಟಿಂಗ್ ಆದಮೇಲೆ ಒಂದು ಚಿಲ್ ಮಾಡೋಕ್ಕೆ ಸ್ಪಾಟ್ ಅಂದರೆ, ಹೊಸ ಸ್ಪಾಟ್ ಅಂದರೆ 0 ಡಿಗ್ರಿ. Okay, thank you so much for your great time. Sorry to disturb you guys. Great night. Bye bye. Thank you. Okay guys, ನಮ್ಮ ಜೊತೆ ಕಾರ್ತಿಕ್ ಅವರು ಇದ್ದಾರೆ. ಕಾರ್ತಿಕ್ ಅವ್ರಿಗೆ ಕೇಳೋಣ 0 ಡಿಗ್ರಿ ಬಗ್ಗೆ ಏನು ಅನಿಸ್ತಾ ಇದೆ ಅಂತೇಳಿ. ಸೂಪರ್ ಡೂಪರ್ ಮೈಂಡ್ ಬ್ಲಾಸ್ಟಿಂಗ್ ಆಗಿದೆ ನೋಡಿ. ಇಲ್ಲಿ ಮೈಂಡ್ ಬ್ಲಾಸ್ಟ್ ಆಗಿಲ್ಲ, ಮೈಂಡ್ ಬ್ಲಾಸ್ಟ್ ಆಗಿಲ್ಲ, ಮೈಂಡ್ ಬ್ಲಾಸ್ಟಿಂಗ್ ಆಗಿದೆ. ಅಂಡ್ ನೋಡಿ ಚಳಿಲಿ ಮಜಾ ಆಗಿ, ಡಬಲ್ ಮೀನಿಂಗ್ ಸರ್. ಫುಡ್ ಕಿಕ್ಯಾಸ್ ಆಗಿದೆ, ಸೂಪರ್ ಡೂಪರ್ ಆಗಿ. ನಾನು ಕುಡಿಯಲ್ಲ, ಸೊ ಫುಡ್ ಮಾತ್ರ, ಬಟ್ ಚಳಿಲಿ ಚೆನ್ನಾಗಿದೆ. ನಮ್ಮ ಪಟಪಟ ಅಮೂಲ್ಯ ಅವರು ಇದ್ದಾರೆ. ಸೊ ಅಮೂಲ್ಯ ಅವ್ರನ್ನ ಕೇಳೋಣ. ಅಮೂಲ್ಯ, ಪಟಪಟ ಅಮೂಲ್ಯನ ಏನ್ ಮಾತಾಡ್ತಾ ಇದ್ಲು ಗೊತ್ತಾ ಇವಮ್ಮ? ಹೊಸಿನ ಮಾತಾಡ್ತಾ ಇದ್ದು ಹಾಗಂತ ಹೇಳಕ್ಕಾಗತ್ತಾ? ಪಟಪಟ ಅಂತ ಏನಿಲ್ಲ, ಜಸ್ಟ್ ಓಕೆ. ಎನಿಹೌ ನಾನು ಸ್ವಲ್ಪ ಲೇಟ್ ಆಯ್ತು, ನಂಗೆ ಶೂಟಿಂಗ್ ಸ್ವಲ್ಪ ಎಲ್ಲ ಮುಗಿದ್ಮೇಲೆ ಬಂದಿದ್ಯಾ? ಸ್ವಲ್ಪ ಲೇಟ್ ಅಂತ ಬೇರೆ ಹೇಳ್ತೀಯ. ಎಲ್ಲ ಮನೆಗೆ ಹೋಯ್ತಾರೆ ಬಾಕ್ಲಾಕೊಂಡು. ಎನಿಹೌ ನಾನು ಫುಡ್ ಟೇಸ್ಟ್ ಮಾಡಿ, ಸಾರಿ ನನ್ನ ಕಾಲು ಹೇಳ್ದ ಅಭ್ಯಾಸ, ಅದಕ್ಕೆ ಗೈಸ್. ಓಕೆ, ಸೀರಿಯಸ್. ಓಕೆ ಗೈಸ್, ಸೀರಿಯಸ್. ಓಕೆ ಎನಿಹೌ ಬನ್ನಿ ಚಂದು, ಇಲ್ಲಿ ನಿಂತ್ಕೊಳ್ಳಿ. ಓಕೆ, ಭಯ ಆಯ್ತು. ತುಂಬಾ ಕಾಲು ಎಳಿತಾನಪ್ಪ ಅವನು. ಗೊತ್ತಿರೋರ್ಗೆ ಮಾತ್ರ ಕಾಲು ಎಳಿದೆ, ಎಲ್ಲರಿಗೂ ಕಾಲು ಎಳಿಯಕ್ಕೆ ಹೋಗಲ್ಲ, ಯಾಕಂದ್ರೆ ಕಾಲಲ್ಲಿ ಓದ್ ಬಿಡ್ತಾರೆ ಆಮೇಲೆ. ಹೌಸ್ ದ 0 ಡಿಗ್ರಿ? 0 ಡಿಗ್ರಿ ಆಕ್ಚುಲಿ ನಂಗೆ ಇನ್ನೂ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಬಟ್ ಎಸ್, ಬಂದ ತಕ್ಷಣ ಒಂದು ವೈಬ್ ಅನ್ಸುತ್ತೆ. ಆ್ಯಂಡ್ ಫುಡ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ. ಕಾಟಿ ಹೇಳಿದ್ರು ಆ್ಯಂಡ್ ಚಂದನ್ ಹೇಳಿದ್ರು. ನಾನಂತೂ ಕುಡಿಯಲ್ಲ, ಬಟ್ ನಾನು ಫುಡ್ ಲವರ್. ಸೊ ಟೇಸ್ಟ್ ಮಾಡಿ ನಾನು ರಿವ್ಯೂ ಕೊಡ್ತೀನಿ. ಹಾಕೊಂಡ್ ಜಾಮೂನ್ ಒಂದು ಬಿರಿಯಾನಿ. ಇವಾಗ 0 ಡಿಗ್ರಿ ಯಾವ ತರ ಇದೆ ಅಂತ ಇವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಹೇಗಿದೆ, ಹೇಗೆ ಅನಿಸ್ತಾ ಇದೆ ಬ್ರೋ? ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ನಾನು ಡೇ 1 ಇಂದಾನೆ ನೋಡ್ತಾ ಇದ್ದೀನಿ, ಬಿಕಾಸ್ ನಾವು ಕ್ರಿಕೆಟ್ ಜೊತೆಗೆ ಆಡ್ತೀವಿ. ನಮ್ಮ ರಂಜಿತ್ ಸರ್, ಆಮೇಲೆ ಜಗದೀಶ್ ಸರ್, ಮತ್ತೆ ಇನ್ನ ಕೆಲವೊಬ್ರು. ಸೊ ಬೇಸಿಂದ ನೋಡಿದೀವಿ ಇದು ಹೆಂಗ್ ಪ್ಲಾನ್ ಮಾಡಿದ್ರು ಏನು ಅಂತ. ಶಕ್ತಿ ಹಿಲ್ಸ್ ಇದ್ದಾಗ ನೋಡಿದ್ರ ಇದನ್ನ?
ಅವಾಗ ನೋಡಿರ್ಲಿಲ್ಲ, ಬಟ್ ಕೆಲಸ ಸ್ಟಾರ್ಟ್ ಆಗಿತ್ತಲ್ಲ ಆ ಟೈಮಲ್ಲಿ ಆ ಬಂದಿದ್ವಿ. ಟೈಮಲ್ಲ ಯೂಶಲಿ. ಆಮೇಲೆ ಟ್ರಯಲ್ಸ್ಗೆಲ್ಲ ಬಂದಿದ್ವಿ, ಫುಡ್ ಟ್ರಯಲ್ಸ್ಗೆಲ್ಲ. Crazy, ಸೊ ವೆರಿ ವೆರಿ ಹ್ಯಾಪಿ, ಯಾಕಂದ್ರೆ ತುಂಬಾ ಚೆನ್ನಾಗಿ ಆಗ್ಬೇಕು, ಯಾಕಂದ್ರೆ ತುಂಬಾ ಪ್ಯಾಷನೆಟ್ ಆಗಿ ಮಾಡಿದ್ದಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ಫುಡ್ ಬಗ್ಗೆ ಏನು ಅನಿಸ್ತು ಸರ್ ನಿಮಗೆ? ಫುಡ್ ತುಂಬಾ ಚೆನ್ನಾಗಿದೆ, ವೈಬ್ ಅಂತ ಏನು ಹೇಳ್ತಾರೆ ತುಂಬಾ ಚೆನ್ನಾಗಿದೆ. ಬಿಕಾಸ್ ನಾನು ಕುಡಿಯಲ್ಲ, ನನಗೆ ಗೊತ್ತಿಲ್ಲ ಡ್ರಿಂಕ್ಸ್ ಬಗ್ಗೆ, ಬಟ್ ವಾಟ್ ಐ ಸಿ ಹಿಯರ್ ಇಟ್ಸ್ ವೆರಿ ವೆರಿ ಗುಡ್. ವೈಬ್ ತುಂಬಾ ಚೆನ್ನಾಗಿದೆ, ಫುಡ್ ತುಂಬಾ ಚೆನ್ನಾಗಿದೆ, ಪ್ಲೇಸ್ ತುಂಬಾ ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ. ಓವರ್ ಆಲ್ ಎವ್ರಿಥಿಂಗ್ ಇಸ್ ಗುಡ್. ಹೆಸರಲ್ಲಿ 0 ಬಟ್ ನಂಬರ್ 1 ಇದೆ RR ನಗರಕ್ಕೆ. ಕ್ರೇಜಿ ಲೈನ್. ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ 0 ಡಿಗ್ರಿ ಬಗ್ಗೆ? ಸರ್ ತುಂಬ ಖುಷಿ ಆಯ್ತು ಬಂದು, ಯಾಕಂದರೆ 800 ಜನ ಕೂತ್ಕೊಳ್ಬೋದು. ಕ್ರೇಜಿ. RR ನಗರಕ್ಕೆ ಬೇಕಿತ್ತು ಇಂಥದ್ದೊಂದು ದೊಡ್ಡ ಪ್ಲೇಸು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಫುಡ್ ಅಂತೂ ಎಕ್ಸಲೆಂಟು, ತುಂಬ ಚೆನ್ನಾಗಿತ್ತು. ಯಾಕಂದರೆ ಇದು 4th ಟೈಮ್ ತಿಂತಾ ಇದ್ದೀವಿ, ಟ್ರಯಲಿಗೂ ಬಂದಿದ್ದೀವಿ, ಅದ್ಭುತವಾಗಿದೆ. ಸೊ ಮುಂದೆ ಮತ್ತೆ ಬರ್ತೀವಿ. ಆಲ್ ದ ಬೆಸ್ಟ್. ಅನೂಪ್ ಸರ್, ಹೌ ಯು ಫೀಲಿಂಗ್? 0 ಡಿಗ್ರಿ ಏನು ಅನಿಸ್ತಾ ಇದೆ? 0 ಡಿಗ್ರಿ 100 ಡಿಗ್ರೀಸ್ಗಿಂತ ಜಾಸ್ತಿ ಅನಿಸ್ತಾ ಇದೆ. ಅಂದ್ರೆ ಇಲ್ಲೆಲ್ಲ ಒಂದು ನಮ್ಗೆ ಹಳೆ ನೆನಪುಗಳು RR ನಗರಲ್ಲಿ ಇರೋದ್ರಿಂದ ಇಲ್ಲೆಲ್ಲ ನಾವು ಸಾಂಗ್ ಶೂಟ್ ಮಾಡಿದ್ವಿ. ಎದ್ದೇಳು ಮಂಜುನಾಥ, ಪ್ರಪಂಚವೇ ದೇವರು ಮಾಡಿರೋ ಬಾರು ಇದೇ ಜಾಗದಲ್ಲಿ ಶೂಟ್ ಆಗಿರೋದು. ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಇವರು ಮಾಡಿದ್ದಾರೆ. ಸ್ವಿಮ್ಮಿಂಗ್ ಆಡಕ್ ಬರ್ತಾ ಅದೇ ರಂಜಿತ್ ಸರ್ಗೆ ಆಲ್ ದ ಬೆಸ್ಟ್, ಹಾಗೆ ಜಗದೀಶ್ ಸರ್ಗೂ ಅಷ್ಟೇ, ರಾಜು ಗೌಡ್ರು ಸರ್ಗೂ ಅಷ್ಟೇ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ. ಅಂದರೆ ಇಷ್ಟು ಹ್ಯೂಜ್ ಆಗಿರೋದು ನಮ್ಮ ಏರಿಯಾಗೆ ಬಂದಿರೋದು ಒಂದು ದೊಡ್ಡ ಪ್ರೈಡ್. ಹೌದೌದು, ಆಲ್ ದ ಬೆಸ್ಟ್. ಆಗು ತುಂಬ ಚೆನ್ನಾಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಏನು ಇವತ್ತು ಭಾಳ ಖುಷಿಯಾಗಿದೆ. ಇವತ್ತು ಆ್ಯಕ್ಚುಲಿ ಐರನ್ ಹಿಲ್ ಬಂದ್ಬಿಟ್ಟು ಐರನ್ ಹಿಲ್ ಸಕ್ಕತ್ತಾಗಿದೆ. ಐರನ್ ಹಿಲ್ ಇದು 0 ಡಿಗ್ರಿ ಅಲ್ಲ, ಇದು ಐರನ್ ಹಿಲ್. 0 ಥ್ಯಾಂಕ್ ಯು. ಕೇಳಿ. 0 ಡಿಗ್ರಿಗೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಆ್ಯಕ್ಚುಲಿ ಜಗದೀಶ್ ಅಣ್ಣ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು, ಇದು 0 ಡಿಗ್ರಿ ಅಂದರೆ ಇಲ್ಲಿ ಬಂದರೆ 0 ಡಿಗ್ರಿ ಫೀಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಹೇಳ್ತೀನಿ, ನನಗೆ ಇಲ್ಲಿರುವಂಥ ವ್ಯಕ್ತಿಗಳನ್ನ ಮೀಟ್ ಆಗಿಬಿಟ್ಟು 0 ಡಿಗ್ರಿ ಫೀಲ್ ಆಗ್ತಿದೆ. ಆ ಅನುಭವವನ್ನು ಈ ಒಂದು ಪ್ಲೇಸ್ ಕೊಡ್ತಾ ಇದೆ. ಐ ಥಿಂಕ್ ಇದು ಒಂಥರ ಭಾಗ್ಯ ಅನ್ಸುತ್ತೆ. ಈ ಥರದ ಪ್ಲೇಸಲ್ಲಿ ಇಡೀ RR ನಗರದ ವ್ಯೂ ಅನ್ನು ನೀವು ನೋಡ್ಬೋದು. ಇನ್ ದ್ಯಾಟ್ ವೇ ದಿಸ್ ಇಸ್ ಅನ್ ಅಮೇಝಿಂಗ್ ಪ್ಲೇಸ್. ನಿಜ ಹೇಳಬೇಕಂದ್ರೆ ಇಂಥ ಒಂದು ಒಳ್ಳೆ ವೆನ್ಯೂನ ಈ ಒಂದು ಕರ್ನಾಟಕದ ಜನತೆಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ಬೆಂಗಳೂರಿಗೆ ಕೊಟ್ಟಿರೋದಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಓಕೆ ಗೈಸ್, ಇವಾಗ ಈ ಜಾಗದಲ್ಲಿ ನನ್ನ ಫೇವ್ರೇಟ್ನ ತೋರಿಸುವಂಥ ಸಮಯ. ಸೊ ಬನ್ನಿ, ಯಾವ ಥರ ಇದೆ ತೋರಿಸ್ತೀನಿ. ಆ್ಯಕ್ಚುಲಿ ಈ ಒಂದು ವಿಷನ್ ಇದೆಯಲ್ಲ, ಅದೆಷ್ಟು ರಿಯಲ್ ಫೀಲ್ ಕೊಡ್ತಾ ಇದೆ ನೋಡಿ. ಕ್ರೇಜಿ, ಗೊತ್ತೇ ಆಗಲ್ಲ ನಿಮ್ಗೆ ಅದು ಲೈಟು ಅಂತೇಳಿ. ಆ ಲೈಟ್ ಅಲ್ಲಿಂದ ಬರ್ತಾ ಇದೆ, ಮೇಲಿಂದ. ಸೊ ನನ್ನ ಶ್ಯಾಡೋ ಕೂಡ ಬರ್ತಾ ಇದೆ, ಇವಾಗ ನೋಡ್ಬೋದು ನೀವು. ರಿಯಲ್ಲಾಗಿ ಕಂಡುಬಿಡ್ತಾ ಇರೋ ಥರ, ಆ್ಯನಿಮೇಷನ್ ಥರ, ಟುಮಾರೋ ಲ್ಯಾಂಡಲ್ಲಿ ಇರೋ ಥರ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಸೊ ಇದು ಇನ್ನೊಂದು ಆ ಟೈಗರು. ಸೊ ಈ ಒಂದು ಜಾಗದ ಸ್ಪೆಷಾಲಿಟಿನೇ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಜಾಸ್ತಿ ಪ್ರಮೋಷನ್ ಮಾಡ್ತಾ ಇದ್ದಾನೆ ಅಂತ ಅನ್ಕೋಬೇಡಿ. ಒಂದ್ಸರಿ ಬಂದು ಈ ಜಾಗದಲ್ಲಿ ನೋಡಿ, ನಿಮ್ಗೆ ಈ ವೈಬ್ ಇಷ್ಟ ಆಗಲಿಲ್ಲ ಅಂದರೆ ಆಮೇಲೆ ಬೇಕಾದ್ರೆ ಕಮೆಂಟ್ ಹಾಕಿ ಬಂದು, ಏನೋ ಹೇಳ್ದ ಸುಜಿತ್ ಡೋಂಗಿ ನನ್ನ ಮಗ ಅಂತ ಬೇಕಾದರೆ ಕಮೆಂಟ್ ಹಾಕಿ, ನಾನು ಅಷ್ಟು ಗ್ಯಾರಂಟಿ ಕೊಡ್ತಾಯಿದ್ದೀನಿ. ಸೊ ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಪ್ರಾಪರ್ಟಿ, ಅದಕ್ಕೆ ನಮ್ಮದು ಅಂತ ಹೇಳಿದ್ರೆ ನಮ್ಮ ಅಣ್ಣಂದು. ಯಾಕಂದರೆ ಸ್ಟಾರ್ಟಿಂಗಿಂದನೂ ಇದನ್ನು ಹೆಂಗೆ ಇದ್ದಿದ್ದ ಜಾಗನ ಯಾವ ಥರ ಕನ್ವರ್ಷನ್ ಆಗಿದೆ ಅಂತ ನೋಡ್ಕೊಂಬಂದಿದ್ದೀವಲ್ಲ, ಆದ್ದರಿಂದ ನಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ಪಿಕ್ಚರ್ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಒನ್ಸ್ ಅಗೇನ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟು ಇಲ್ಲಿ ಬ್ಲಾಗ್ ಮಾಡೋಕ್ಕೆ. ಓ ಮೈ ಗಾಡ್. ಆ್ಯಂಡ್ ಬಿಕಾಸ್ RCB ಟೀಮ್ ಮೆಂಬರ್ ನಮ್ಮ ಜೊತೆ ಬ್ಲಾಗ್ ಮಾಡ್ತಿದ್ರೆ ಇಟ್ಸ್ ಆನ್ ಆಪರ್ಚುನಿಟಿ ಫಾರ್ ಅಸ್, ಇಟ್ಸ್ ಎ ಪ್ರಿವಿಲೇಜ್ ಟು ಅಸ್. ವಿ ಆರ್ ಸೋ ಹ್ಯಾಪಿ. ನಾನು ಜಗದೀಶ್ ಸರ್ ಆಗಿರ್ಬೋದು ಆ್ಯಂಡ್ ಅಶ್ವ ಸೂರ್ಯ, ಇಟ್ಸ್ ಬಿಗ್ ಥಿಂಗ್. ಕನಸಿದೆ ಬರೀ ಪ್ಯಾಷನೇಟ್, ಬರೀ ಕ್ರಿಕೆಟ್ ಅಲ್ಲಿ ಅಂತ ಅನ್ಕೊಂಡಿದ್ದೆ, ಫ್ರೆಂಡ್ಶಿಪ್ ಅಲ್ಲಿ ಅಂತ ಅನ್ಕೊಂಡಿದ್ದೆ. ಆಕ್ಚುಲಿ ಅವೆರಡೇ ನಾನು ನೋಡಿದ್ದು. ಆ್ಯಂಡ್ ಇವತ್ತು ಈ ಒಂದು ಜಾಗನ ನೋಡಿ, ನಾನು ಆಕ್ಚುಲಿ ಮುಂಚೆನೇ ನೋಡಿದ್ದೆ. ಈ ಒಂದು ಜಾಗನ ಜನಕ್ಕೆ ತೋರಿಸಿದ್ಮೇಲೆ ನನಗೆ ಪರ್ಸ್ನಲ್ ಆಗಿ ಐ ಆಮ್ ರಿಯಲಿ ಲೈಕಿಂಗ್ ಇಟ್. ಆ್ಯಂಡ್ ಡೆಫಿನೆಟ್ಲಿ ಆಲ್ ಮೈ ಪೀಪಲ್, ಆಲ್ ದ ಕರ್ನಾಟಕ ಜನತೆ ಇಷ್ಟಪಟ್ಟೇ ಪಡ್ತಾರೆ. ಯೂನಿಕ್ ಕಾನ್ಸೆಪ್ಟ್, ಖಂಡಿತವಾಗ್ಲೂ ಇಟ್ ವಿಲ್ ಗೆಟ್ ಹಿಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಆ್ಯಂಡ್ ಟ್ರಸ್ಟಿಂಗ್ ಮಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆದರೂ ಈ ಒಂದು ಜಾಗನ ನನ್ನ ಫಸ್ಟು ವಾಕ್ ಸ್ಪಾಪ್ ಇದು. ಸೊ ನನಗೆ ಖುಷಿ ಆಗುತ್ತೆ. ಎಲ್ಲ ಸೆಲೆಬ್ರಿಟೀಸ್ನು ಮಾತಾಡಿಸಿದೆ, ನನಗಿದ್ದಿದ್ದು ಫಿಯರ್ನ ಹೋಗಿಸ್ಕೊಂಡೆ. ಎಷ್ಟೊಂದು ಜನಕ್ಕೆ ಇದು ಬೋರ್ ಅನಿಸ್ಬೋದು, ಬಟ್ ಫ್ಯಾಕ್ಟ್ ಏನಂತ ಹೇಳಿದ್ರೆ, ಇದು ಪ್ರಮೋಷನ್ ಆಗಲಿ ಇನ್ನೊಂದಾಗಲಿ ಯಾರೂ ನಂಗೆ ಹೇಳಿಲ್ಲ ಇದನ್ನು ಮಾಡೋಕ್ಕೆ. ನಾನು ಕೇಳ್ಕೊಂಡೆ, ಅಣ್ಣ ನಾನು ಬರ್ತೀನಿ, ಯಾಕಂದರೆ ಯಾರೂ ಮಾಡೋಕ್ಕೂ ಮುಂಚೆ ನಮ್ಮ ಏರಿಯಾದಲ್ಲಿರೋದನ್ನ ನಾನು ಮಾಡಬೇಕು ಅಂತೇಳಿ. ಸೊ ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಗ್ಗಣ್ಣ, ರಂಜಿತ್ ಸರು, ಅಮೂಲ್ಯಕ್ಕ, ರಾಜೋಣ, ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸೊ ಈ ಒಂದು ವ್ಲಾಗ್ನ ಮತ್ತು ಈ ಒಂದು ವಾಕ್ ಸ್ಪಾಪ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.